ತನ್ನ ಜಮೀನಿಗೆ ನೀರು ಬೇಕು, ಕರೆಂಟ್ ಬೇಕು. ಅದಕ್ಕೋಸ್ಕರ ಸರ್ಕಾರಿ ಕಚೇರಿಗಳ ಹತ್ರ 50 ಸರಿ ಸುತ್ತೋ ಹಾಗೆ ಆಗಬಾರ್ದು. ಪ್ಯಾಡ್ ಕೊಡಿ. ಇನ್ನೂ 15 ರೂಪಾಯಿ ಕೊಡಿ ಮೇಡಮ್. ಯಾಕೆ? ಪ್ಯಾಡ್ಗಳ ಮೇಲೆ ಟ್ಯಾಕ್ಸ್ ಇದೆ ಮೇಡಮ್. ಮೇಡಮ್ ಮೇಡಮ್ ಸ್ವಚ್ಛ ಭಾರತದ ಹೆಸರಿನಲ್ಲಿ ಪ್ಯಾಡ್ಗಳಿಗೆ ಟ್ಯಾಕ್ಸ್ ಹಾಕುವ ಸರ್ಕಾರ ನನಗೆ ಬೇಡ. ನನಗೆ ಬೇಕಾಗಿರುವುದು ಬಡವರಿಗೆ ಹಿತಕರವಾದ ಸರ್ಕಾರ. ದಿನ ಬೆಳಗಾದ್ರೆ ರೈತರ ಆತ್ಮಹತ್ಯೆ ಅಂತ ಡಿಪ್ರೆಸಿಂಗ್ ನ್ಯೂಸ್ ಓದೋವಂತಾಗಬಾರ್ದು. ನನಗೆ ಬೇಕು ಅಂತ ಸರ್ಕಾರ. ಡಿಗ್ರಿ ಓದಿದ್ರು ನಾವು ಕೂಲಿ ಕೆಲಸ ಮಾಡುವಂತಾಗಬಾರ್ದು. ನನಗೆ ಬೇಕು ಅಂತ ಸರ್ಕಾರ. ಪೊಲೀಸರ ವ್ಯವಸ್ಥೆ ಹೇಗಿರ್ಬೇಕಂತಂದ್ರೆ ರೇಪ್ ಅನ್ನೋ ಹೆಸರು ಕೇಳ್ತಿದ್ದಂಗೆ ರೇಪಿಸ್ಟ್ಗಳ ಎದೆಯಲ್ಲಿ ನಡ್ಕ ಹುಟ್ಟುವಂತಾಗಿರ್ಬೇಕು. ನನಗೆ ಬೇಕು ಅಂತ ಸರ್ಕಾರ. ನಿಮಗೆ ಪರ್ಸೆಂಟೇಜ್ ತಿನ್ನೋರು ಬೇಕು, ನಿಮ್ಮ ಬದುಕಿಗೆ ಒಂದು ಹೊಸ ಬೆಳಕನ್ನ ಕೊಡ್ತಕ್ಕಂಥವ್ರು ಬೇಕು. ತೀರ್ಮಾನ ಇವತ್ತು ನೀವು ಮಾಡಬೇಕು. ಉತ್ತಮವಾದಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಡ್ರಾಮಾಡರ್ನ ಬಿಡಿ. ನಾನು ಕೊಡ್ತಕ್ಕಂಥ ಕಾರ್ಯಕ್ರಮ, ನೀವು ಗರ್ಭಿಣಿಯರಾದಾಗ 36,000 ರೂಪಾಯಿಗಳನ್ನ ನಿಮ್ಮ ಮನೆ ಮಕ್ಕಳಿಗೆ ನಾನು ಕೊಡ್ತಕ್ಕಂಥ ಶಾಶ್ವತವಾದ ಯೋಜನೆ. ನಿಮಗೆ ಜನ್ಮ ಕೊಟ್ಟಿರೋ ನಿಮ್ಮ ತಂದೆ ತಾಯಿಗಳು 70 ವರ್ಷ ಮೇಲ್ಪಟ್ಟವರಿಗೆ 5,000 ರೂಪಾಯಿನ ಪ್ರತಿ ತಿಂಗಳು ಕೊಡೋ ಯೋಜನೆ. ಇದು ನಿಮಗೆ ಶಾಶ್ವತವಾಗಬೇಕು. ನಿಮ್ಮನ್ನ ಖರೀದಿ ಮಾಡ್ತಕ್ಕಂಥ ಇಂಥ ಶಾಸಕರು ಕೊಡ್ತಕ್ಕಂಥ 500,000 ರೂಪಾಯಿನ ತಗೊಂಡು ನೀವು ಓಟ್ ಹಾಕ್ತಿರೋ ತೀರ್ಮಾನ ತಗೊಳ್ಳಿ. ನಮ್ಮ ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ಸರ್ಕಾರ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ JDS ಸರ್ಕಾರ. ಬನ್ನಿ, ನಾವೆಲ್ಲರೂ ಮುಂದಾಗಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡೋಣ. ನಮ್ಮ ಕರ್ನಾಟಕ ರಾಜ್ಯವನ್ನು ಹೊಸ ದಿಕ್ಕಿನೆಡೆಗೆ ನಡೆಸೋಣ. 7 ಕೋಟಿ ಕನ್ನಡಿಗರ ಅಪೇಕ್ಷೆಯಂತೆ ನಿಮ್ಮ ವಿಚಾರ, ನಮ್ಮ ಪ್ರಯಾಸ. ಬನ್ನಿ, ನಾವೆಲ್ಲ ನಿರ್ಮಿಸೋಣ ನಮ್ಮ ಕರ್ನಾಟಕ, ನಮ್ಮ JDS ಸರ್ಕಾರ.